ಹಲೋ ಗೈಸ್, ಬ್ಯಾಕ್ ಟು ಸ್ಟೋರೀಸ್. ಇದು ಒಂದು ಅತ್ಯಂತ ಪ್ರೀತಿಯ ಕತೆ. ಬೆಂಗಳೂರಿನ ಆ ತಂಗಾಳಿಯ ಸಂಜೆಯಲ್ಲಿ ಚಿಕ್ಕ ಲಾಲ್ಬಾಗಿನ ಹಸಿರು ಹಸಿನ ಮೇಲೆ ವರ್ಷ ಕುಳಿತಿದ್ದಳು. ಆ ಕೈಯಲ್ಲೊಂದು ಪುಸ್ತಕವಿತ್ತು, ಆದರೆ ಅವಳ ಗಮನವೆಲ್ಲ ಎದುರಿನ ಹೂಗಳ ಮೇಲಿತ್ತು. ಇದ್ದಕ್ಕಿದ್ದಂತೆ ಬಿರುಗಾಸಾಗಿ ಮೇಲೆ ಸುರಿಯಲು ಪ್ರಾರಂಭಿಸಿತು. ವರ್ಷ ಗಡಿಬಿಡಿಯಿಂದ ಓಡಿ ಹತ್ತಿರದಲ್ಲಿದ್ದ ಮರದ ಕೆಳಗೆ ಆಶ್ರಯ ಪಡೆದಳು. ಹಳೆಗಾಲ ಒಬ್ಬ ಯುವಕ ನಿಂತಿದ್ದ. ಕೈಯಲ್ಲಿ ಛತ್ರಿಯನ್ನು ಅವಳ ಕಡೆಗೆ ಚಾಚಿ, ನನ್ನ ಬಳಿ ಛತ್ರಿ ಇದೆ, ನೀವು ಇದನ್ನು ಇಟ್ಟುಕೊಳ್ಳಿ ಎಂದ. ಅವನ ಮುಖದಲ್ಲಿ ಕಳ್ಳನಾಗಿತ್ತು. ಅವನ ಹೆಸರು ವಿಕ್ರಮ್. ವರ್ಷ ಹಿಂಜರಿಯುತ್ತಾಳೆ. ಪರವಾಗಿಲ್ಲ, ನಿಮಗೂ ಮಳೆ ತಾಗುತ್ತದೆ ಎಂದಳು. ಅದಕ್ಕೆ ವಿಕ್ರಮ್ ನಕ್ಕು, ಇಬ್ಬರೂ ಒಂದೇ ಛತ್ರಿ ಹಿಡಿಯಲ್ಲಿ ನಿಂತರೆ ಮಳೆಯಿಂದ ತಪ್ಪಿಸಿಕೊಳ್ಳಬಹುದು, ಜೊತೆಗೆ ಹೊಸ ಗೆಳೆತನವೂ ಸಿಗುತ್ತದೆ ಎಂದ. ಆ ಒಂದು ಮಾತು ಅವರಿಬ್ಬರ ನಡುವೆ ಪ್ರೀತಿಯ ಬೀಜ ಬಿತ್ತಿತ್ತು. ಆ ದಿನದ ನಂತರ ಇಬ್ಬರ ಭೇಟಿ ಹೆಚ್ಚಾಯಿತು. ಕಾಫಿ ಶಾಪಿನ ಬಿಸಿ ಬಿಸಿ ಕಾಫಿ, ಲಾಲ್ಬಾಗಿನ ನಡೆಗೆ ಮತ್ತು ಸುಮ್ಮನೆ ಕುಳಿತು ಗಂಟೆಗಳೇ ಮಾತನಾಡಿದವು. ಅವರ ದಿನಾಚರಣೆ ಆಯಿತು. ವರ್ಷಗೆ ವಿಕ್ರಮ್ ಸರಳತೆ ಇಷ್ಟವಾದರೆ ವಿಕ್ರಮ್ಗೆ ವರ್ಷಳ ಮುಗ್ಧ ನಗೆ ಪ್ರಾಣವಾಗಿತ್ತು. ಮಾತುಗಳಿಂದ ಹೆಚ್ಚಾಗಿ ಅವರ ಕಣ್ಣುಗಳೇ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದವು. 1 ವರ್ಷದ ನಂತರ ಅದೇ ಮಳೆಯ ದಿನದಂದು ವಿಕ್ರಮ್ ವರ್ಷಳನ್ನು ಲಾಲ್ಬಾಗಿನ ಅದೇ ಮರದ ಕೆಳಗೆ ಕರೆದೊಯ್ದು. ಆ ಬಾರಿಯೂ ಮಳೆ ಸುರಿಯುತ್ತಿತ್ತು. ವಿಕ್ರಮ್ ತನ್ನ ಜೀವಿಯಿಂದ ಒಂದು ಸಣ್ಣ ಪೆಟ್ಟಿಗೆಯನ್ನು ತೆಗೆದು ವರ್ಷಳ ಮುಂದೆ ಮೌನಕಾಲಿಡಿಟ್ಟು ಕುಳಿತ. ವರ್ಷ, ನನ್ನ ಜೀವನದ ಪ್ರತಿ ಮಳೆಯಲ್ಲೂ ಪ್ರತಿ ಬಿಸಿಲಿನಲ್ಲೂ ನಿನ್ನ ಜೊತೆಯಾಗಿರಲು ನನಗೆ ಅವಕಾಶ ಕೊಡುತ್ತೀಯಾ? ನನ್ನನ್ನು ಮದುವೆ ಆಗ್ತೀಯಾ ಎಂದು ಪ್ರೀತಿಯಿಂದ ವರ್ಷ ನನ್ನ ಜೀವನದ ಪ್ರತಿ ಮಳೆಯಲ್ಲೂ ಎಂದು ಪ್ರೀತಿಯಿಂದ ಕೇಳಿದ. ವರ್ಷಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿತ್ತು. ಅವಳ ಪ್ರೀತಿಯಿಂದ ಹೌದು, ನಿನಗಾಗಿ ತನ್ನ ಇಡೀ ಜೀವನವೇ ಕಾಯುತ್ತಿದ್ದೆ ಎಂದು ಹೇಳಿ ಅವನನ್ನು ಅಪ್ಪಿಕೊಂಡಳು. ಮಳೆಯ ಹನಿಗಳು ಅವರ ಪ್ರೀತಿಗೆ ಸಾಕ್ಷಿವಾದವು. ಒಂದು ಗೆಳೆತನ ಅತ್ಯಂತ ಶ್ರೇಷ್ಠವಾಗಿದ್ದರೆ ಅದು ನಮ್ಮನ್ನೇ ಬೆಳೆಸಿಕೊಂಡೋಗಿ ಸಂಬಂಧಕ್ಕೂ ಹೆಚ್ಚಿನ ಕೊಡುಗೆ ನೀಡುತ್ತದೆ. ಗೈಸ್, ಥ್ಯಾಂಕ್ ಯು.